3 ತಿಂಗಳ ಹಿಂದೆ ಹೂತಿದ್ದಂತಹ ತಾಯಿಯ ಶವವನ್ನ ಸಹೋದರರು ಈಗ ಹೊರತೆಗೆದಿದ್ದಾರೆ. ಮಧ್ಯರಾತ್ರಿ ಸ್ಮಶಾನದಲ್ಲಿ ಮೃತದೇಹವನ್ನ ಹೊರತೆಗೆದಿದ್ದಾರೆ ಸಹೋದರರು. 3 ತಿಂಗಳ ಹಿಂದೆ ತಾಯಿಯ ಶವವನ್ನ ಹೂತಿದ್ರು. ಈಗ ಸಹೋದರರು ಹೊರತೆಗೆದಿದ್ದಾರೆ. ಮಧ್ಯರಾತ್ರಿ ಸ್ಮಶಾನದಲ್ಲಿ ಮೃತದೇಹವನ್ನ ಸಹೋದರರು ಹೊರತೆಗೆದಿರುವಂಥದ್ದು. ಬೆಡ್ಶೀಟ್ನಲ್ಲಿ ಸುತ್ತಿ ಬೈಕ್ನಲ್ಲಿ ಅವಶೇಷವನ್ನ ಅಣ್ಣ ತಮ್ಮ ತಂದಿದ್ದಾರೆ. ಮರಣೋತ್ತರ ಪರೀಕ್ಷೆಗೆ ತಾಯಿಯ ಶವವನ್ನ ಜಿಲ್ಲಾಸ್ಪತ್ರೆಗೆ ಅಣ್ಣ ತಮ್ಮ ತಂದಿರುವಂಥದ್ದು. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಆಧಾರಪುರದಲ್ಲಿ ಘಟನೆ ನಡೆದಿರುವಂಥದ್ದು. ದಾವಣಗೆರೆ ಜಿಲ್ಲಾಸ್ಪತ್ರೆಗೆ ತಾಯಿ ಈರಮ್ಮನ ಶವವನ್ನ ಸಹೋದರರು ತಂದಿದ್ದಾರೆ ಮರಣೋತ್ತರ ಪರೀಕ್ಷೆಗಾಗಿ. ಮಂಜುನಾಥ್ ಹಾಗೂ ವೆಂಕಟೇಶ್ ಅನ್ನೋರು ಈ ಕೆಲಸವನ್ನ ಮಾಡಿರುವಂಥದ್ದು. ತಾಯಿಯದ್ದು ಕೊಲೆ ಅಂತ ಹೇಳಿ ಸಹೋದರರಿಗೆ ಅನುಮಾನ ಬಂದಿದೆ. ಹಾಗಾಗಿ ತರಾತುರಿಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿರುವಂಥದ್ದು. ಮರಣೋತ್ತರ ಪರೀಕ್ಷೆ ಪ್ರಕರಣ ಮುಚ್ಚಿ ಹಾಕಲು ಯತ್ನ ಅಂತ ಸಹೋದರರು ಇಲ್ಲಿ ಆರೋಪವನ್ನ ಮಾಡಿದ್ದಾರೆ. ನಕಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ, ಪತ್ರವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಕಿಡಿಗೇಡಿಗಳು ಮಾಡಿದ್ದಾರೆ. ಈ ರೀತಿ ಅಂದರೆ ಪ್ರಕರಣವನ್ನು ಮುಚ್ಚಿ ಹಾಕಲು ಈ ರೀತಿ ಮಾಡಿದ್ದಾರೆ ಅಂತ ಆರೋಪವನ್ನು ಮಾಡಲಾಗಿರುವಂಥದ್ದು, ಅನುಮಾನ ಬಂದಿರುವಂಥದ್ದು. ಹಾಗಾಗಿ ನೋಡಿ, ಮಧ್ಯರಾತ್ರಿಯಲ್ಲಿ ತಾಯಿಯ ದೇಹವನ್ನು ಅಂದರೆ ಏನು ಹೂತಿದ್ದಂತಹ ಮೃತದೇಹವನ್ನು ಹೊರತಂದಿದ್ದಾರೆ. ಮಧ್ಯರಾತ್ರಿ ಸ್ಮಶಾನದಿಂದ ಹೊರತಂದಿದ್ದಾರೆ. ಮಂಜುನಾಥ್ ಹಾಗೂ ವೆಂಕಟೇಶ್ ಅನ್ನೋರ ತಾಯಿಯೇ ಈ ಈರಮ್ಮ. ತಾಯಿಯದ್ದು ಕೊಲೆ ಅಂತ ಸಹೋದರರಿಗೆ ಅನುಮಾನ ಬಂದಿದೆ. ಹಾಗಾಗಿ ದೇಹವನ್ನು ಹೊರತಂದಿದ್ದಾರೆ. ತರಾತುರಿಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿದ್ದಾರೆ. ಮುಚ್ಚಿ ಹಾಕಲು, ಪ್ರಕರಣವನ್ನು ಮುಚ್ಚಿ ಹಾಕಲು ಈ ರೀತಿ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಮರಣೋತ್ತರ ಪರೀಕ್ಷೆಯನ್ನು ಮಾಡುವಂತೆ ಈಗ ಸಹೋದರರು ಒತ್ತಾಯವನ್ನು ಮಾಡ್ತಿದ್ದಾರೆ. ಅಂದರೆ ದಾವಣಗೆರೆ ಜಿಲ್ಲಾಸ್ಪತ್ರೆಗೆ ತಾಯಿ ಈರಮ್ಮನ ಶವವನ್ನು ಸಹೋದರರು ತಂದಿದ್ದಾರೆ. ಮಧ್ಯರಾತ್ರಿಯಲ್ಲಿ ನೋಡಿ ಹೋಗಿ ಹೂತು ಹಾಕಿದಂತಹ 3 ತಿಂಗಳ ಹಿಂದೆ ಹೂತು ಹಾಕಿದಂತಹ ತಾಯಿಯ ಮೃತದೇಹವನ್ನು ಹೊರತಂದಿದ್ದಾರೆ. ಇನ್ನು ಏಪ್ರಿಲ್ 29ರಂದು ಅನುಮಾನಾಸ್ಪದವಾಗಿ ಈರಮ್ಮ ಸಾವನ್ನಪ್ಪಿದ್ರು. ಅಕ್ಕಪಕ್ಕದ ನಿವಾಸಿಗಳ ಮೇಲೆ ಸಹೋದರರಿಗೆ ಅನುಮಾನ ಬಂದಿದೆ. ಒಟ್ಟು 11 ಜನರ ವಿರುದ್ಧವಾಗಿ ಸಹೋದರರು ದೂರನ್ನ ದಾಖಲು ಮಾಡಿದ್ದಾರೆ. ಇನ್ನು ಮಲೇಬೆನ್ನೂರು ಠಾಣೆಯಲ್ಲಿ ಈ ಸಂಬಂಧ ಮಂಜುನಾಥ್ ದೂರನ್ನ ದಾಖಲು ಮಾಡಿದ್ದಾರೆ. ಈರಮ್ಮನ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿ ಅಂತ ಅಂತ್ಯಕ್ರಿಯೆ ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದೆ. ಈಗ ಸಹೋದರರ ಈ ಒಂದು ಅನುಮಾನ. ಈಗ ನೋಡಿ, 3 ತಿಂಗಳಾಗಿದೆ ಹೂತು. ಈಗ ಈರಮ್ಮನ ಒಂದು ಮರಣೋತ್ತರ ಪರೀಕ್ಷೆನ ನಡೆಸಿ ಅಂತ ಸಹೋದರರು ಪಟ್ಟು ಹಿಡಿದಿದ್ದಾರೆ. ಅಕ್ಕಪಕ್ಕದ ನಿವಾಸಿಗಳ ಮೇಲೆ ಅವರಿಗೆ ಅನುಮಾನ ಇರುವಂಥದ್ದು. ಅಂದರೆ ಅವರ ತಾಯಿದು ಸಾವಲ್ಲ, ಕೊಲೆ ಆಗಿದೆ ಅಂತ ಹೇಳಿ ಅವರಿಗೆ ಅನುಮಾನ ಬಂದಿದೆ. ಇನ್ನು ಮರಣೋತ್ತರ ಪರೀಕ್ಷೆಯಲ್ಲಿ ಏನು ಹಿಂದೆ ನಡೆಸಿದ್ರು ಅದನ್ನು ಸುಳ್ಳು ಒಂದು ಸರ್ಟಿಫಿಕೇಟನ್ನು ನೀಡಲಾಗಿದೆ ಅಂತ ಅವ್ರಿಗೆ ಅನುಮಾನ ಬಂದಿದೆ. ಹಾಗಾಗಿ ಅಕ್ಕಪಕ್ಕದ ಮನೆ 11 ಜನರ ವಿರುದ್ಧವಾಗಿ ಸಹೋದರರು ದೂರನ್ನು ದಾಖಲು ಮಾಡಿದ್ದಾರೆ. ಪೊಲೀಸರಿಗೆ ಇದೊಂಥರ ತಲೆನೋವಾಗಿ ಪರಿಣಮಿಸಿರುವಂಥದ್ದು. ಯಾಕಂದರೆ ಅವರು ಮರಣೋತ್ತರ ಪರೀಕ್ಷೆನ ನಡೆಸಿ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಈರಮ್ಮನ ಮರಣೋತ್ತರ ಪರೀಕ್ಷೆ ನಡೆಸಿ ಅಂತ ಪಟ್ಟು ಹಿಡಿದಿರುವಂಥದ್ದು ಸೋದರರು. ಹಾಗಾಗಿ ಈಗ ತಲೆನೋವಾಗಿ ಪರಿಣಮಿಸಿದೆ. 3 ತಿಂಗಳ ಹಿಂದೆ ಹೂತಿದ್ದಂತಹ ತಾಯಿಯ ಮೃತದೇಹವನ್ನು ಸಹೋದರರು ಹೊರತೆಗೆದಿದ್ದಾರೆ. ತಂದು ಜಿಲ್ಲಾಸ್ಪತ್ರೆಗೆ, ಅಂದರೆ ದಾವಣಗೆರೆ ಜಿಲ್ಲಾಸ್ಪತ್ರೆಗೆ ತಂದಿದ್ದಾರೆ. ಮರಣೋತ್ತರ ಪರೀಕ್ಷೆನ ಮಾಡಿ ಅಂತ ಕೂತಿದ್ದಾರೆ. ಅದು ಬೆಡ್ಶೀಟ್ನಲ್ಲಿ ಸುತ್ತಿ ಬೈಕ್ನಲ್ಲಿ ಅವಶೇಷವನ್ನು ತಂದಿರುವಂಥದ್ದು. ಮಧ್ಯರಾತ್ರಿಯಲ್ಲಿ ದಾವಣಗೆರೆ ಜಿಲ್ಲಾಸ್ಪತ್ರೆಗೆ ತಂದಿದ್ದಾರೆ. ತಾಯಿ ಈರಮ್ಮನ ಶವವನ್ನು ಸಹೋದರರು ಮಂಜುನಾಥ್ ಹಾಗೂ ವೆಂಕಟೇಶ್ ಅನ್ನೋರು ತಾಯಿಯ ಮೃತದೇಹವನ್ನು ತಂದಿರುವಂಥದ್ದು ಮರಣೋತ್ತರ ಪರೀಕ್ಷೆಗೆ. ನೋಡಿ, ಈಗ 3 ತಿಂಗಳ ಹಿಂದೆ ತಾಯಿಯನ್ನು ಹೂತಿದ್ರು. ತಾಯಿಯ ಶವವನ್ನು ಈಗ ಸಹೋದರರು ಹೊರತೆಗೆದಿದ್ದಾರೆ. ಮಧ್ಯರಾತ್ರಿ ಸ್ಮಶಾನದಲ್ಲಿ ಮೃತದೇಹವನ್ನು ಸಹೋದರರು ಹೊರತೆಗೆದಿದ್ದಾರೆ. ಅವರಿಗೆ ಅನುಮಾನ ಬಂದಿದೆ ಅವರ ತಾಯಿದು ಸಾವು ಕೊಲೆ ಅಂತ ಹೇಳಿ. ಹಾಗಾಗಿಯೇ ಮಧ್ಯರಾತ್ರಿ ಸ್ಮಶಾನದಲ್ಲಿ ಮೃತದೇಹವನ್ನು ಹೊರತೆಗೆದಿದ್ದಾರೆ. ಬೆಡ್ಶೀಟ್ನಲ್ಲಿ ಸುತ್ತಿ ಬೈಕ್ನಲ್ಲಿ ಅವಶೇಷವನ್ನು ಅಣ್ಣ ತಮ್ಮ ತಂದಿದ್ದಾರೆ. ಮರಣೋತ್ತರ ಪರೀಕ್ಷೆಗೆ ತಾಯಿಯ ಶವವನ್ನು ಜಿಲ್ಲಾಸ್ಪತ್ರೆಗೆ ತಂದಿದ್ದಾರೆ. ದಾವಣಗೆರೆ ಜಿಲ್ಲಾಸ್ಪತ್ರೆಗೆ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಆಧಾರಪುರದಲ್ಲಿ ಘಟನೆ ನಡೆದಿರುವಂಥದ್ದು. ಮಂಜುನಾಥ್ ಹಾಗೂ ವೆಂಕಟೇಶ್ ಅನ್ನೋರ ತಾಯಿಯೇ ಈರಮ್ಮ.
ಇವರು ದಾವಣಗೆರೆ ಜಿಲ್ಲಾಸ್ಪತ್ರೆಗೆ ತಾಯಿಯ ಒಂದು ಮೃತದೇಹವನ್ನು ತಂದಿರುವಂಥದ್ದು, ಅವಶೇಷವನ್ನು ತಂದಿದ್ದಾರೆ. ಅಂದರೆ ಪೋಸ್ಟ್ಮಾರ್ಟಮನ್ನು ಮಾಡಿ ಅಂತ ಹೇಳಿ, ತಾಯಿಯ ಕೊಲೆ ಆಗಿದೆ ಅಂತ ಹೇಳಿ ಅವರಿಗೆ ಅನುಮಾನ ಬಂದಿದೆ ಸಹೋದರರಿಗೆ. ಹಾಗಾಗಿಯೇ ಈಗ ಮರಣೋತ್ತರ ಪರೀಕ್ಷೆಯನ್ನು ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಿದ್ದಾರೆ. ಬಾಡಿ ಒಪ್ಸಿದ್ದು ಅಂತಂದು ಒಂದು ಅಕ್ಲಾಸ್ಮೆಂಟ್ ಬೇಕಾಯ್ತು, ಎಂಡಸ್ಮೆಂಟ್ ಬೇಕಾಯ್ತು.